ಸೊ ವಿಶೇಷವಾಗಿ ಇಲ್ಲಿ ತಂದ್ಕೊಡ್ಬೇಕು ಅಂತ ತಮ್ಗೆ ಯಾಕೆ ಅನ್ನಿಸ್ತು? 4 ಜನಕ್ಕೆ ನಾವು ಹೇಳ್ಕೊಂಡ್ರೆ ನಮಗೂ ಒಂದು ಒಳ್ಳೇದಾಗತ್ತೆ ಅನ್ನೋದೊಂದು ಕಾರಣ. ಇಲ್ಲಿ ಬಂದ್ಮೇಲೆ ತಮ್ಗೆ ಏನ್ ಅನ್ನಿಸ್ತಾ ಇದೀನಲ್ಲ ನೋಡಿದಾಗ? ಒಬ್ಬೊಬ್ರು ತಂದೆಗಳನ್ನ ಸಾಕೋದೇ ಕಷ್ಟ ಅಂತ ಜನ ಬೀದಿ ಕೊಡ್ತಾವ್ರೆ. ಇವತ್ತಿನ ಕಾಲದಲ್ಲಿ ಇಷ್ಟೊಂದು ಜನ ಸಾಕ್ತದಿರಾ. ಈಗ ಇಲ್ಲಿ ಬಂದ ತಕ್ಷಣ ಕೆಲವರು ಅಂತಾರೆ ಮೆಟ್ರಲ್ ಏನಪ್ಪ ಬೇಜನ್ ಬಂದ್ ಬಿಡೋದು, ಒಂದೇ ಸಂಖ್ಯೆ ಸಾಕಾಗಲ್ಲ. ಇದು ನೋಡಿದಾಗ ವಾಸ್ತವ ಸತ್ಯ ನೋಡಿದಾಗ ಇನ್ನು ಎಷ್ಟು ಮೆಟೀರಿಯಲ್ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಇನ್ನು ಇದಕ್ಕೆ 10 ಪಟ್ಟು ಮೆಟ್ರಲ್. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ಕನಕಪುರದಿಂದ ವಿಶೇಷವಾಗಿ ನಮ್ಮ ಶಿವಕುಮಾರ್ ಅಣ್ಣ ಅವ್ರು ಬಂದಿದ್ದಾರೆ. ಬಹಳ ಖುಷಿ ಆಗುತ್ತೆ ನಿಜವಾಗ್ಲು. ಯಾಕಂತ ಹೇಳಿದ್ರೆ ಇಲ್ಲಿ ನೂತನವಾಗಿ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿರೋದ್ರಿಂದ ಅವರ ಒಂದು ತಂದೆಯ ನೆನಪಿಗೋಸ್ಕರ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಒಂದು ಲೋಡ್ ಜಲ್ಲಿಯನ್ನ ತಗೊಂಡ್ ಬಂದಿದ್ದಾರೆ. ಲಕ್ಷ್ಮಣಣ್ಣ ಅಂತ ಅವರ ತಂದೆಯವರ ಹೆಸರು. ಕೇವಲ 2 ತಿಂಗಳ ಹಿಂದೆ ಅವರ ತಂದೆಯವ್ರನ್ನ ಅವ್ರು ಕಳ್ಕೊಂಡ್ರಂತೆ. ಸೊ ಬಹಳ ಬೇಜಾರಾಗತ್ತೆ ನಿಜವಾಗ್ಲೂ. ಅವರ ಒಂದು ಹೆಸರಲ್ಲಿ ಇಲ್ಲಿಗೆ ಒಂದು ಲೋಡು 20 mm ಜಲ್ಲಿನ ತಂದ್ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಿಮ್ಮ ತಂದೆಯವರ ಆತ್ಮಕ್ಕೆ ಕೂಡ ಶಾಂತಿ ಸಿಗ್ಲಿ. ಯಾಕಂದ್ರೆ ಈ ತರದೊಂದು ಪುಣ್ಯದ ಕೆಲಸ ಮಾಡಿದಾಗ ಎಲ್ಲೋ ಒಂದ್ ಕಡೆ ಅವ್ರ ಬ್ಲೆಸ್ಸಿಂಗ್ಸ್ ನಿಮ್ಗೆ ಸಿಗುತ್ತೆ ಅಂತ ನಾನು ಕೂಡ ಅನ್ಕೋತೀನಿ. ಸೊ ವಿಶೇಷವಾಗಿ ಇಲ್ಲಿ ತಂದ್ಕೊಡ್ಬೇಕು ಅಂತ ತಮ್ಗೆ ಯಾಕೆ ಅನ್ನಿಸ್ತು ಅಣ್ಣ? 4 ಜನಕ್ಕೆ ನಾವು ಹೇಳ್ಕೊಂಡ್ರೆ ನಮಗೂ ಒಂದು ಒಳ್ಳೇದಾಗತ್ತೆ ಅನ್ನೋದೊಂದು ಕಾರಣ. ಅದಕ್ಕೋಸ್ಕರ ನಮ್ಮ ತಂದೆಯವರು ಒಂದು ನೆನಪಿರ್ಲಿ ಅಂತ ತಂದಿದ್ವಿ. ಥ್ಯಾಂಕ್ ಯು. ಎಷ್ಟು ದಿನಗಳಾಯ್ತು ತಂದೆಯವ್ರನ್ನ ಕಳ್ಕೊಂತಾವು? 1.5 ತಿಂಗಳಾಯ್ತು. ಇದ್ದಾಗ ಏನ್ ಅನ್ನಿಸ್ತಾ ಇತ್ತು, ಹೋದ್ಮೇಲೆ ತಮ್ಗೆ ಏನ್ ಅನ್ನಿಸ್ತಾ ಇದೆ? ಇದ್ದಾಗ ಬೆಲೆ ಗೊತ್ತಾಗಲ್ಲ, ಹೋದಾಗೆ ಬೆಲೆ ಗೊತ್ತಾಗಲ್ಲ. ಸ್ನೇಹಿತರೆ ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಎಲ್ಲ ಅಣ್ಣಂದ್ರಿಗೂ ಕೂಡ ಭಗವಂತ ಒಳ್ಳೇದ್ ಮಾಡ್ಲಿ. ಅವರ ತಂದೆಯವರ ಆತ್ಮಕ್ಕೂ ಶಾಂತಿ ಸಿಗ್ಲಿ. ಇನ್ನೊಂದು ಜನ್ಮ ಅಂತ ಇದ್ರೆ ಮತ್ತೊಂದ್ಸತಿ ಇವ್ರ ಕುಟುಂಬದಲ್ಲೇ ಹುಟ್ಟಿ ಬರ್ಲಿ. ಸೊ ಇಲ್ಲಿಗೆ ಒಂದು ಲೋಡ್ ಇವತ್ತು ಜಲ್ಲಿನ ತಂದ್ಕೊಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ರಿಗೂ ಕೂಡ. ಸೊ ಇದೇ ರೀತಿ ನೀವು ಕೂಡ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ನೀವು ಕೂಡ ನಿಮ್ಮ ತಂದೆಯವರ ಹೆಸರಲ್ಲಾಗಿರ್ಬೋದು, ತಾಯಿ ಹೆಸರಲ್ಲಾಗಿರ್ಬೋದು, ಅಥವಾ ನೀವು ಯಾರನ್ನ ತುಂಬಾ ಇಷ್ಟ ಪಡ್ತೀರಾ, ಅವ್ರನ್ನ ಕಳ್ಕೊಂಡಿರ್ತೀರಾ, ಅಥವಾ ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ನಿಟ್ಟಿನಲ್ಲೂ ಕೂಡ ನೀವು ಇಲ್ಲಿಗೆ ಮೆಟೀರಿಯಲ್ ಆಗಿರ್ಬೋದು ಅಥವಾ ನಿಮ್ ಕೈಲಾದಷ್ಟು ಸಹಾಯ ಕೂಡ ಮಾಡ್ಬೋದು. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಒಂದ್ಸತಿ ಇಲ್ಲಿಗೆ ವಿಸಿಟ್ ಮಾಡಿ. ಇಲ್ಲಿ ಬಂದ್ಮೇಲೆ ತಮ್ಗೆ ಏನ್ ಅನ್ನಿಸ್ತಾ ಇದೀನಲ್ಲ ನೋಡಿದಾಗ? ಹೆಲ್ಪ್ ಮಾಡ್ಬೇಕು ಅನ್ಸುತ್ತಾರೆ. ಎಲ್ಲರಿಗೂ ಅನುಕೂಲ ಆಗುತ್ತೆ ಇದು. ನಾವು ಒಬ್ಬೊಬ್ರು ತಂದೆಗಳನ್ನ ಸಾಕೋದೇ ಕಷ್ಟ ಅಂತ ಜನ ಬೀದಿ ಕೊಡ್ತಾವ್ರೆ. ಇವತ್ತಿನ ಕಾಲದಲ್ಲಿ ಇಷ್ಟೊಂದು ಜನ ಸಾಕ್ತದಿರಾ. ಒಳ್ಳೇದಾಗ್ಲಿ ಎಲ್ಲರಿಗೂ. ಥ್ಯಾಂಕ್ ಯು. ಈಗ ಇಲ್ಲಿ ಬಂದ ತಕ್ಷಣ ಕೆಲವರು ಅಂತಾರೆ ಮೆಟ್ರಲ್ ಏನಪ್ಪ ಬೇಜನ್ ಬಂದ್ ಬಿದ್ದೋಗ್ಬಿಟ್ಟು. ಒಂದೇ ಸಂಖ್ಯೆ ಸಾಕಾಗಲ್ಲ. ಇದು ಕೆಳಗಡೆ ಪೈಕು ಸಾಲಲ್ಲ ಇಲ್ಲಿ ಮೆಟ್ರಲ್. ಅಲ್ಲ, ಒಂದಷ್ಟು ಜನ ಹಂಗೆ ಅನ್ಕೊಂಡಿರ್ತಾರೆ, ಬೇಜನ್ ಲಾರಿ ಬರ್ತಾವೆ, ಮೆಟ್ರಲ್ ತುಂಬು ತುಳುಕೋಗ್ಬಿಟ್ಟಿದೆ ಅಲ್ಲಿ ಅಂತಾರೆ. ಸೊ ಇಲ್ಲಿ ನೋಡಿದಾಗ ವಾಸ್ತವ ಸತ್ಯ ನೋಡಿದಾಗ ಇನ್ನು ಎಷ್ಟು ಮೆಟೀರಿಯಲ್ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನ್ಸುತ್ತಣ್ಣ? ಇನ್ನು ಇದಕ್ಕೆ 10 ಪಟ್ಟು ಮೆಟ್ರಲ್. 10 ಪಟ್ಟು ಮೆಟೀರಿಯಲ್ ಬೇಕು. ಸೊ ಜನ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಮೆಟೀರಿಯಲ್ ಬಂದ್ಬಿಟ್ಟಿದೆ, ಬಿಲ್ಡಿಂಗ್ ಮುಗ್ದೋಗಿದೆ ಅನ್ನೋದಕ್ಕಿಂತ ಒಂದ್ಸತಿ ಬಂದು ವಿಸಿಟ್ ಮಾಡಿ. ಒಂದಷ್ಟು ಜನ ತಂದು ಕೊಡ್ತಿರೋದ್ರಿಂದ ಈ ಕೆಲಸ ನಡೀತಾ ಇದೆ. ಸೊ ಇನ್ನೊಂದಷ್ಟು ಸಪೋರ್ಟ್ ಸಿಕ್ಕಿದ್ರೆ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋಣ ಜನಸ್ನೇಹಿ ಸ್ವರ್ಗನ. ಈ ಸ್ವರ್ಗದ ಬಾಗಿಲು ತೆಗಿಬೇಕು ಅಂದ್ರೆ ನಿಮ್ಮೆಲ್ಲರ ಕೈಗಳು ಬೇಕು. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಶನೇಶ್ವರ ಒಳ್ಳೇದ್ ಮಾಡ್ಲಿ. ನಮಸ್ಕಾರ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.